ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಅಷ್ಟೊಂದು ಬೇಜಾರಾಯ್ತನಪ್ಪ ನಮ್ಮ ಮೇಲೆ. ಗ್ಯಾಸ್ಟ್ರಿಕ್ ನಮ್ಮರು ಇದು ಫೋನ್ ಮಾಡಿದ್ರು ನಮ್ಮ ಬಾಮೈದ ಅದಕ್ಕೆ ಮಾಡ್ದು ಸ್ವಾಮಿ, ಬೇಜಾರು ಮಾಡ್ಕೋಬೇಡಿ. ಅಲ್ಲಪ್ಪ ಹೇಳು, ಯಾಕೆ ನಿನ್ನೆ ಫೋನ್ ಮಾಡಿದ್ರೆ ರಾತ್ರಿ ನಾನು ಹಲೋ ಹಲೋ ನೀನು ನನ್ನ ಹತ್ರ ತರಲೆ ಅವನು ಇವನ್ ನಮಸ್ಕಾರ ಸುಮ್ನೆ ನಮಸ್ಕಾರ ಪಮಸ್ಕಾರ ಅಂದ್ರೆ ಹೇಳಕ್ ನಾಲ್ಕನೇ ಇಲ್ದಾಗ ಮಾಡ್ಬಿಡ್ತೀನಿ ನಿನ್ಗೆ. ಏನಕ್ಕೆ ಮಾತಾಡ್ತಾ ಇರೋದು ನಾವು? ಆಯ್ತು ಸ್ವಾಮಿ, ಯಾರೋ ನಮ್ಮ ಹುಡುಗರು ಫೋನ್ ಮಾಡಿದ್ರು. ಅಲ್ಲ ಇದು ದೊಡ್ಡ VVIP ನೀನು. ಬಿ ಎನ್ ಅಂತ ಏನೋ ಬಿ ಎನ್ ಅಂದ್ರೆ ಬಿ ಅಂದ್ರೆ ಬಳ್ಳಾಪುರ, ಎನ್ ಅಂದ್ರೆ ನಕ್ತಿಯಪ್ಪ ಅಂತ. ಮುಚ್ಚ ಬಾಯ್ ಲೈ. ಮಳೆ ಬಂದ್ರೆ 4 ತಾಸು ಸೋರ್ತೈತೆ, ಬಕೆಟ್ ಇಟ್ಕೊಂಡು ಓಡಾಡ್ತೀಯ, ನಮಸ್ಕಾರ ಅಂತೆ ನಮಸ್ಕಾರ. ನೀನು ಏನೇನು ಮಾಡ್ತೀಯ ಏನೇನು ಬಿಡ್ತೀಯ ಅಂತ ನಾನು ಇಲ್ಲಿಂದನೇ ಕೂತ್ಕೊಂಡು ನೋಡ್ತೀನಿ. ಅವ್ರಿಗೆ 500,000 ಕೊಡೋದು, ಗಾಡಿಗಳು ಇಸ್ಕೊಳೋದು, ಬರೀ ವ್ಯವಹಾರ ಮಾಡ್ಕೊಂಡಿಂದ ಕಳ್ತನ ವ್ಯವಹಾರ ಮಾಡ್ಕೊಂಡು ಬೋಳಿ ಮಗನ ದೊಡ್ಡ ಸ್ಕೋಪ್ ತಗಂತೆ ನನ್ನ ಮುಂದೆ ನೀನು. ನನ್ನ ಮಗನ್ ಬೆಳಗ್ಗೆ ಕೇಳ್ಬೇಕು ಏನು? ಆಯ್ತು ಸ್ವಾಮಿ, ಆಯ್ತು ಬಿಡಿ. ಆಯ್ತಾ ಸ್ವಾಮಿ ಆಯ್ನಾ ಇಡಂದ್ರ ನಿನ್ಗೆ ಇಕ್ಕಕ್ಕಲ್ಲ ಫೋನ್ ಮಾಡಿರೋದು ನಾನು. ಬೇಕಪ್ಪ ನನ್ನ ಮಗನೇ. ತುಂಬ ಸ್ವಾಮಿ ಇವನು. ನಾನು ನಿನ್ ಕಷ್ಟ ಏನಾಯ್ತು ಅಂತ ಕೇಳಕ್ಕೆ ಗೋಲ್ಡ್ ಆಯ್ತು ಅಂತ ಕೇಳೋಣ. ನನ್ನ ಸ್ಯಾಟ ನಾನು ಕಷ್ಟ ಏನೋ ಆಗಿಲ್ಲ ಸ್ವಾಮಿ, ಕರೆಕ್ಟ್ ಆಗಿದ್ದೀನಿ ಕಂದ. ನೋಡು, ಈಗ ಪೂಜೆ ಮಾಡಿದ್ನಲ್ಲ, ನಿನ್ಗೇನು ನಿಮ್ಮ ಮನೆಗೆಲ್ಲ ಒಳಿತ ಆಗೈತಾ? ನಿಮ್ಮ ಮನೆಯವ್ರೇನು ಕೂಗಾಡ್ತಾ ಇಲ್ವಾ? ಆಮೇಲೆ ಪರಸ್ತ್ರೀಯರೇನು ಫೋನ್ ಮಾಡ್ತಾ ಇಲ್ವಾ? ಅವ್ರ ಗೊಲ್ರಿಟ್ಟಿ ಅಮ್ಮನ ಕೈಲಿ ಹೇಳ್ಯಾವ್ರಿ ಅವ್ರು. ತುರ್ಲಾಗ ಒಂದು ಕಾಯಿನ ಹಾಕಿ. ಯಾರು ಏನ್ ಸ್ವಾಮಿ? ಪರಸ್ತ್ರೀಯರು ಯಾರು ಫೋನ್ ಮಾಡ್ತಾ ಇಲ್ವಾ? ಅದೇ ಇಲ್ಲಿ ಫೋನ್ ಆಗಿದ್ ನೀವು ಹಂಗಂತ ಅಂದ್ರಲ್ಲ, ಅದು ಹೋಗಿ ಹುಡುಗರು ಗೊಲ್ರಿಟ್ಟಿ ಅಮ್ಮನ ಕೈಲಿ ಹೇಳ್ಯಾವ್ರಿ. ಏನಂತ? ಅದೇ ಹಿಂಗೆ ನಮ್ಮ ಗೊಲ್ರಿಟ್ಟಿ ಬಿಟ್ಟು ಏನು ಇಲ್ಲ, ಈಗೇನು ಇಲ್ಲ ಅಂತ ಅಂದ್ರಲ್ಲ. ಗೊಲ್ರಟ್ಟಿ ಅಮ್ಮನ್ ಬಿಟ್ಟು ಏನು ಇಲ್ಲ ಅಂತ ಅಂದ್ರಲ್ಲ ನೀವು ನಮ್ಮ ಅಜ್ಜಿಯರ್ ಕೈಲಿ. ಅದನ್ನ ಹುಡುಗರು ಕೇಳಿಸ್ಕೊಂಡು ಹೋಗಿ ಹಂಗೆ ಹೇಳಿದ್ರು. ನಮ್ಮ ಮನೆ ಗಲಾಟೆ ಮಾಡ್ಕೊಂತಿದ್ವಲ್ಲ, ಹಂಗಾಗಿ ಹೇಳಿ ಒಂದ್ ಸ್ವಲ್ಪ ಗಲಾಟೆ ಆಗ್ತಾನೆ ಅಷ್ಟೇ. ನೀನು ಅದು ಸರಿ, ಈಗ ಗೊಲ್ರಟ್ಟಿ ಅಮ್ಮಂತಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ಗ್ರಹಣ ಅಲ್ವಾ? ಇಲ್ಲ ಸ್ವಾಮಿ, ಏನೋ ಇದು ನಮ್ಮ ಹೊಲ ಪಕ್ಕನೇ ಅಲ್ರ, ನಮ್ದು ಅವ್ರದೆಲ್ಲ ಹೊಲ ಕೂಡಿಬೋದ. ಇದು ಗ್ರಹಣ ದಿವಸ ಹೋಗಿದ್ದ? ಇಲ್ಲ, ಅದಕ್ಕಿಂತ ಮುಂಚೆ 4 ದಿನ ಮುಂಚೆ ಹೋಗಿದ್ದ. ನನ್ಗೇನು ಗೊತ್ತಾಗಲ್ಲ ಅನ್ಕಂತೀಯ ನೀನು. ಎಲ್ಲೋದ್ರೆ ಎಲ್ಲಿ ಬಂದ್ರೆ ಅಲ್ಲ, ನೀವು ಹಂಗೆಲ್ಲ ಹೇಳ್ಬಾರ್ದು ಅಂತ ಅಷ್ಟೇ ಸ್ವಾಮಿ, ಇನ್ನೇನಿಲ್ಲ. ಪಾಠ ಹೇಳ್ತೀನೋ? ಇಲ್ಲ, ನೀನು ಬೆಳಗ್ಗೆ ಇವನಿಗೆ ಫೋನ್ ಮಾಡಿ ಬಯಸ್ಕೊಳ್ಳೋದು ಈಗ ಆಯ್ತು ಬಿಡಿ ಸ್ವಾಮಿ, ಆಯ್ತು. ಒಂದು ಯಾಗ ಮಾಡಿದೀನಿ. ಅಲೋ, ನಿನ್ನ ಹೆಸರು ಮೇಲೆ ಒಂದು ಯಾಗ ಮಾಡಿದೀನಿ. ಆ ಯಾಗದಿಂದ ನಿಂಗೆ ತುಂಬಾ ಒಳ್ಳೇದಾಗುತ್ತೆ. ಇನ್ನು 3 ದಿವಸದಲ್ಲಿ ನಿನ್ಗೆ ಒಂದು ಶುಭ ಸಮಾಚಾರ ಬರುತ್ತೆ. ನಿನ್ ಮಗಳಿಗೆ ಒಂದ್ ಒಳ್ಳೆ ಕಡೆ ಗಂಡು ಬರುತ್ತೆ. ಅದನ್ನ ಒಪ್ಕೊಂಡ್ ಮಾಡ್ಕೊಳ್ರಿ. ಒಳ್ಳೆ ಮನೆತನ ಬಂದ್ರೆ ಇದು ನೀನೇ ಮದುವೆ ಆಗುವಂತ ಅಂತಿದ್ದು ನಮ್ಮ ಮನೆಗೆ. ನಮ್ಮ ಮಗ ನೀನೇ ಚೆನ್ನಾಗ್ ಕಾಣ್ತೀವಿ, ಮದುವೆ ಆಗೋಣ, ನನ್ಗೆ ಇನ್ನ ಓದ್ಬೇಕು ಅಂತ. ನೀನ್ ಹೆಣ್ಣ ಮದುವೆ ಹಾಕಿ? ನಿನ್ ಮಗಳು ಹೆಣ್ಣು. ನಾನು ಹೇಳಿದ ಗಂಡು ಕಳಿಸ್ಕೊಡ್ತೀನಿ. ನನ್ನೇ ಮದುವೆ ಆಗ, ಸುಮ್ಮನೆ ಯಾಕೆ ಅವು ಗಂಡು ಕರೆಸ್ತೀರಾ? ನಾನು ಈಗಲೇ ಮದುವೆ ಆಗಲ್ಲ ಅಂತ. ಅಲ್ಲ ಕಣೋ, ಇನ್ನ ಬೇಕಾದ್ರೆ ಟೈಮ್ ತಗೊಳ್ರಿ. ಅದು ಒಳ್ಳೆ ಮನೆತನ. ಹುಡುಗ ತುಂಬಾ ಒಳ್ಳೇನು. ಹೇಳ್ಕೊಟ್ಟು ತೊಗೊಂಡ್ರಾಗ್ಲ ಮನೆ ಮಾಡ್ಕೊಡ್ತೀನಿ ಅಂದ್ರೆ ಮನೇನು ನಿಂತು ತಗರಾಲ್ ಮಾಡಿ ತಾಯಿನ ಹಾಕಿ ನನಗೇನ್ ಬೇಕಾಯ್ತು ಬೆಳಿಗ್ಗೆ. ಏನೋ ಕಂದ, ಟೀ ಕೊಡು ಬಿಸಿ. ಕಂದ ಏನ್ ಕಂದ? ಅಲ್ಲ ಏನ್ ಸ್ವಾಮಿ?
ನಾನು ಹೇಳ್ತಿರೋದು ಏನ್ ಗೊತ್ತೇನೋ? ಬಿಡು. ಹಲೋ 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 ಹಲೋ. ನನಗೆ ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರಿ ನನ್ನ ಬರ್ರಿ ಕಾಪಾಡ್ರಿ, ನನ್ನ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋನು ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತ ಅಂದ್ರು. ದೊಣ್ಣೆ ಮುರ್ಕೊಂಡು ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಾವೆಲ್ಲ ನಿಮ್ಮ ಯಜಮಾನ್ರ? ಅಲ್ಲ ರೀ, ಅವ್ನು ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದು ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ಅಯ್ಯೋ ನಮ್ಮನ್ನ ಹಾಕಿ ನನ್ನ ಯಾಕೆ ಅಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ. ನನ್ ಕಂಡ್ರೆ ಹಂಗ್ ಮಾಡ್ದಲ್ಲ ಮೋ, ನೀನ್ ಸಾಯ ಹಾಕಿ ಹಂಗಾರ ಸತ್ತೋಗ್ಲಿವಲ್ಲ ನೀನು. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕಂಬಿಡು ಅಲ್ಲಿ ಇದ್ರ ಮೇಲೆ, ಆ ಪಟ್ಟೆ ಮೇಲೆ. ತಿರ್ಗಾ ಬಂದ. ಅಮ್ಮ ಅಮ್ಮ ಹೊಡಿಬೇಡ 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 ಹೊಡಿಬೇಡ. ಅಲ್ಲ ಅಯ್ಯೋ ಆಯ್ಕೆ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ. ನಮ್ಮ ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ ಹಲೋ ಹಲೋ. ಎಲ್ಲ ಇರೋದ್ ನೀನು ಲೈ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಕೃಷ್ಣಮೂರ್ತಿ ನಿಮ್ಮ ಕೃಷ್ಣಮೂರ್ತಿ ನಾ ಶಾಟ್ ಇಕ್ಕ ನಿಮ್ಮ ತಲೆಡ್ತ ನನ್ ಮಗನೇ. ಎಲ್ಲಿದ್ಯಲ್ಲ ನನ್ ಮಗನೇ? ಬರ್ಜಿ ತಗೊಂಡ್ ಇಟ್ಟು ಬಂದ್ಬಿಡ್ತೀನಿ. 100-200 ರೂಪಾಯಿ ಕಲಿತಿದ್ದೆ, ಈಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮ್ಗೆ ರೋಪ್ಗೆ ಐತಿಯಾ? ಯಾಕೆ ನಿಮ್ಮ ಡೆಂಗ್ಸ್ ಏನ ನಿಮ್ಮ ಅಪ್ಪನ ಜಮೀನ್ ಮಾರ್ಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಬಂದ್ಬಿಟ್ಟು ಕರೆಕ್ಟಾಗಿ ಟವರ್ ಇರ್ತಾ ಬಂದ ಏನಿಲ್ಲ, ಜೈಲಿಗೆ ಹೋದ ಪರವಾಗಿಲ್ಲ, ಬಂದ್ ಬರ್ಜಿ ಹಾಕ್ಬಿಡ್ತೀನಿ ಸಾಯನ್ ಹಾಕ್ಯ. ಏನಿಲ್ಲ ಬಂದ್ರೆ ಸಿಟ್ಟಾಗಿ ಬಂದ್ ಕತ್ತಿಸಿ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮಮ್ಮನ್ ಏನ್ರಿ ಬಿಟ್ಟಿತ್ತು? ನಿಮ್ಮಮ್ಮನ್ ನೀನ್ ಯಾರ ಮಗ? ನೀನ್ ನನಗೆ ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ, ನಾನ್ ಬ್ಯಾಡ್ವ ನಿಮ್ಗೆ. ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನ್ ತಾಯಿನಾಕೆ ನನ್ನಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ. ಬಾ ಹೆಂಗನ ಮಾಡಿ ಕಾಪಾಡ್ಕೋ, ಇವತ್ತು ಚೆನ್ನಾಗಿ ಬಾ, ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ, ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ, ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬಂದ್ಮೇಲೆ ಹೇಳ್ಕೊಂಡು ಇಬ್ರು ಸೇರ್ಕೊಂಡು ಕೂಡಾಕೊಂಡು ಉಯ್ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು, ಯಾಕೆ ನಾವಿಬ್ರು ಸೇರ್ಕೊಂಡು ಅವನಿಗೆ ಹೊಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಇಲ್ಲಿ ಅಕ್ಕಿ ಜನ ಎಲ್ಲ ಬಂದ್ ಬಾಗ್ಲ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದ್ ಅಲ್ಲಿ ನಿಮ್ ಮನೆ ಬಂದ್ ನನ್ನೇ ಹಿಡ್ಕೊಳಕ್ ಬಂದ ಅಂತ ಎಲ್ಲ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ, ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರತವ, ಆ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರತವ, ನೀಲಗಿರಿ ತೋಪು, ಆ ಕತ್ಲೆ ಒಳಗೆ ಬನ್ರಿ ಒಬ್ರೇನೆ. ಆಯ್ತಾಯ್ತು ಬರ್ತೀನಿ, ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಬಂದಾಗ ಫೋನ್ ಹಾಕು. ಹಲೋ ನಿಮ್ಮ ಅಮ್ಮನ್ ಮಿಂಡ್ರಿಗೆ ಹುಟ್ಟಿದ್ ನನ್ನ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಚಂದ್ರ ನೀನು ಅಲ್ಲಿ ಯಾರು ಹೆಣ್ಮಗ ಯಾರು ನಿರಾಪರಾಧಿ ತಕ ಹೋಗಿ ನೀನು ಹೋಗ್ತೀಯಲ್ಲ ನನ್ನ ಮಗನ್. ನೀನ್ ಬಾಲ ನೀನ್ ಭೀಮಚಂದ್ರ ಕಡೆ ಇದ್ದಾಗ ಬಾ ಅಂತಲ್ಲ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ? ನೀನ್ ದುಡ್ಡು ಇಸ್ಕೊಂಡಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ಅವನ್ ತಲೆಡಿಸ್ ನನ್ನ ಮಗನೇ. 100-200 ನನ್ ಗುಂಜಿಗಳು 100-200 ತಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತೀವಿ. 3 ತಿಂಗಳದಾಗ ಬೇಲ್ ಸಿಗ್ಬಾರ್ದು ಹಂಗೆ. ಮಗನೇ ಇಲ್ಲಿಗೆ ಬಂದ್ರೆ ಕೈ ಕಾಲು ಮುರ್ದು ಹಾಕ್ಬಿಡ್ತೀವಿ. ಮಾಡ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ನ ಮಗ ಬರೀ ಚೆಡ್ಡೆ ನಿಂತ್ಕೋಬೇಕು ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ?
ನಮ್ಮನೆ ಏನಪ್ಪ ಇದಕ್ಕಿದ್ದಂಗೆ ರೀಸೋರ್ಸ್ ಬರ್ತಾವೆ ಯಾಕೋ ಜಾಸ್ತಿ. ಹೌದಾ? ಹ್ಮ್ ಉಯ್ಯಕ್ಕೆ ಹೋಗ್ಬೇಡ, ಬಂದ್ರೆ ಸುಮ್ಮನೆ ಆಗ್ಬಿಡು ಅಷ್ಟೇನೆ. ಈಗ ನನಗೆ ರೀಸೋರ್ಸ್ ಬಂದಿರೋದೇ ಗೊತ್ತಿಲ್ಲ. ಎಲ್ಲ ಇದು ರಾಯರ್ ಎಲ್ಲ ನೆಂದು ಹೋಗ್ತು ಯಾವ್ದೋ ಅಂದ. ಥೋ, ಮತ್ತೀಗ ಅದ್ರಾಗೆ ಇದೆಯಾ? ಏನ್ ಮಾಡೋ ಸ್ವಾಮಿ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾತ್ರೂಮ್ಗೆ ಇದು ಹೆಂಗ್ ಮಾಡೋ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೂ ತಿಪ್ಪಿ ಹಿಡ್ದಂಗೆ ಆಗುತ್ತೆ. ಮೊನ್ನೆ ಸ್ವಲ್ಪ ಒಂದು 1/4 ಲೀಟರ್ ರಕ್ತ ಹೋದ್ ತಲೆಗೆ. ಯಾಕಪ್ಪ? ಇಟ್ಟಿನ ದಪ್ಪೆಗೆ ಇದು ಅಲ್ಲ ಇದು ಕಟ್ಟಿ ತಗಲಿತ್ತು ತಲೆಗೆ. ಏನಕ್ಕೆ? ಹಿಂಗೆ ಮನೆ ನಮ್ದು ಇಕ್ಕಟ್ಟಲ್ರ, ಹಾ, ಹಿಂಗೆ ಎದ್ದಾಗ ಹೋದೆ ವಸ್ತು ತಾಡಿತ್ತು. ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ, ಓಂ. ನಿನಗೆ ಏನು ಚಿಕ್ಕವ್ರ ಕಡೆ ಕೂಗಾಡ್ತಾನೆ. ವಸ್ಲು ತಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಅಲ್ಲೇ ಮಾಡಿರೋದು. ಕರೆಕ್ಟ್ ಸ್ವಾಮಿ, ಆ? ಇಟ್ಟಿನ ದಪ್ಪೆ ಹೊಡೆದಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ? ಚಿಕ್ಕ ಸ್ವಾಮಿ ಅಂತ ನಮ್ಮ ಕೂಗಾಡ್ತಾನೆ. ನನ್ನ ಹತ್ರ ಸುಳ್ಳು ಹೇಳ್ತೀನೋ? ಹೋಗಿ ಸ್ವಾಮಿ, ಏನಂತ ಹೇಳೋಣ. ಅದೇನು ನಾವೇನು ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದ್ವಿ ಅದರಿಂದ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡ್ಕೊಂತ ಎಷ್ಟು ಇರ್ಬೇಕು ಅವಳಿಗೆ. ಈಗಲೇ ಕೈ ಕಾಲೆಲ್ಲ ಬೀಳಿಸ್ಲನ ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ, ಅವ್ರಿಗೆ ಕೈ ಕೊಡ್ತೀವಿ. ಕೊಡು. ಅದೇ ಇಟ್ಟಿನ ದಪ್ಪೆ ಸ್ವಾಮಿ. ಅಮ್ಮ 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 ನೋಡು ಸ್ವಾಮಿಗಳು. ಅಮ್ಮ 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 ತಾಯಿ ವಿಶಾಲಮ್ಮ, ನೋಡಮ್ಮ, ಅವನಿಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅವ್ನಿಗೆ ಒಳ್ಳೇದಾಗ್ಬೇಕಾದ್ರೆ ನೀನು ಯಾಕೆ ಇಷ್ಟೊಂದು ಅಡೆತಡೆ ಮಾಡ್ತೀಯ ಹೇಳು? ಆ ರತ್ನಮ್ಮನ ಸವಾಸ ಲಲಿತಮ್ಮನ. ಹಲೋ ಅಕ್ಕ, ಹೇಳಿ ನರಸಿಂಹರಾಜು ಅವರೇ. ಏನಂತ ಕರೆದೆ ಮನೆದಿನ ನೀನು? ಏನಂತ ಕರೆದೆ ಹೇಳಿ? ಅಲ್ಲಿ ಹೇಳಿ, ನೀವು ಕರೆಕ್ಟಾಗಿ ಅಪ್ಪ ಅಮ್ಮ ಹುಟ್ಟಿದ್ರು ಕರೆಕ್ಟಾಗಿ ಮಾತಾಡಿ. ನಿಂತು ಅವರು ನಮ್ಮ ಮನೇಲಿ ಇದ್ದಾರೆ, ಆ ಥರ ಎಲ್ಲ ಮಾತಾಡ್ಬೇಡ, ಆಮೇಲೆ ಮಾತಾಡೋಣ ಸುಮ್ಮನಿರು. ಅವ್ರಿಗೆಲ್ಲ ಏನು ಹೇಳ್ಬೇಡ. ಹಲೋ ಹೇಳಿ ಅಣ್ಣ, ನಾನ್ ಶಿಲ್ಪ. ನಮ್ಮ ಮನೆಯವರು ಮಾತಾಡ್ತಾರೆ, ಲಲಿತಾ ಅವ್ರು ಬಂದಿದ್ದಾರೆ, ಅದಕ್ಕೆ ಅವರು ಮಾತಾಡ್ತೀನಿ ಅಂದ್ರು ಅಣ್ಣ. ಅದಕ್ಕೇನೆ ಅವ್ರಿಗೆ ನಮ್ಮ ಮನೆಯವ್ರಿಗೆ ಏನು ಹೇಳಕ್ ಹೋಗ್ಬೇಡಿ ನರಸಿಂಹಣ್ಣ. ಹೇಳಿ ಅಣ್ಣ. ಮನೆಗೆ ಏನು ಹೇಳ್ಬೇಡ ಅಂತ ಅಣ್ಣ ಯಾವಾಗ ಏನಂದಿದ್ದೀನು? ಅಲ್ಲ, ಅವರು ನಮ್ಮ ಮನೇಲಿ ಇದ್ದಾರೆ, ಆ ಥರ ಏನೋ ಹೇಳಕ್ ಹೋಗ್ಬೇಡ್ರಿ, ಬೈಬೇಡ್ರಿ. ಹೇಳಿ ಅಣ್ಣ. ಇಂಥ ಜನಗಳು ಇವರೆಲ್ಲ ಇದೇನಪ್ಪ, ಇವಳು ತಾಯಿನಾಕಿ ಲಲಿತನೇ ಪರವಾಗಿಲ್ಲ. ಅಲ್ಲೋ ನರಸಿಂಹಣ್ಣ ಹೇಳಿ ಅಣ್ಣ. ಯಾರು ಮಾತಾಡೋದು? ನಾನ್ ಶಿಲ್ಪ, ಹೇಳಿ ಅಣ್ಣ. ಮನೆಯವರು ಕೊಡ್ತೀನಿ ತಡಿ ಅಣ್ಣ. ಅವ್ರಿಗೇನು ಹೇಳಕ್ ಹೋಗ್ಬೇಡಿ ನರಸಿಂಹ. ಹಲೋ ಹೇಳಿ ಸರ್. ಅಣ್ಣ ನೀವು ಏನ್ ಕೆಲಸ ಮಾಡೋದು? ಏನ ಕೂಲಿ ಕೆಲಸ ಮಾಡ್ತೀನಣ್ಣ. ಅಲ್ಲ ಏನ್ ಎಷ್ಟು ದಿನಕ್ಕೊಂದ್ಸಲ ಬರೋದು ಮನೆಗೆ ಅಂದೆ? ಇಲ್ಲ, ದಿವಸ ಬರ್ತೀನಿ ಅಣ್ಣ. ಬೆಳಗ್ಗೆ 5 ಗಂಟೆಗೆ ಎದ್ದೋಗ್ಬಿಟ್ರೆ ಸಾಯಂಕಾಲ ಒಂದು 8-9 ಗಂಟೆಗೆಲ್ಲ ಬಂದ್ಬಿಡ್ತೀನಿ ಅಣ್ಣ. ಮತ್ತೆ ಇದು ಎಷ್ಟು ಜನ ಮಕ್ಕಳು? ನಮ್ಗೆ 2 ಇದ್ದಾರೆ ಅಣ್ಣ. ಹೆಂಗಸರು ಸಂಬಂಧಿಕರದ ಹೊಸದ? ಅಣ್ಣ ಹೊಸದೇ, ಹೊಸ ಸಂಬಂಧ. ಯಾವ ಕಡೆ ಮದುವೆ ಆಯ್ತ್ರಿ? ಅಣ್ಣ ದೂರ ಸಂಬಂಧ. ಯಾಕಣ್ಣ? ಪುಣ್ಯ ಮಾಡಿದ್ರು ಬಿಡಿ. ಹೌದಾ? ಯಾಕಣ್ಣ? ಒಳ್ಳೆ ಡ್ರಿಂಕಿಂಗ್ಸ್ ಮಾಡ್ತೀರಾ? ಯಾರಣ್ಣ ನೀವು? ಒಂದ್ ಸ್ವಲ್ಪ ಮಾಡ್ತೀನಿ ಅಣ್ಣ, 1 ಕ್ವಾರ್ಟರ್ ಡೈಲಿ. ಫುಲ್ ಮಾಡ್ತಾರೆ ಬಿಡಿ. ಇವ್ರು ಪಾಪ ಒಳ್ಳೆ ದೇವ್ರಂತ ಹೆಂಡತಿ ಪಡೆದಿದ್ಯಾರ ನೀವು. ಹೌದಾ? ಥ್ಯಾಂಕ್ಸ್ ಅಣ್ಣ. ಒಳ್ಳೇರಲ್ವಾ ಅಣ್ಣ? ಏನೋ ನಿಮ್ಗೆ ಇನ್ನ ಬ್ಲಡ್ ವಾಲ್ ಚೆಕ್ ಮಾಡ್ತಿದ್ರಾ? ಬ್ಲಡ್ ವಾಲ್ ಚೆಕ್ ಮಾಡ್ತಿದ್ರಾ? ನನ್ಗೇನು ಕಾಯಿಲೆ ಬಂದಿಲ್ಲ. ಯಾಕಣ್ಣ? ಯಾವ್ದ ಚೆಕ್ ಮಾಡಿಸ್ಬೇಕಾಯ್ತು ಅಣ್ಣ. ನಮ್ ಶಿಲ್ಪಾರ್ ನಿಮಗ್ ಪರಿಚಯ ಅಣ್ಣ? ಇಲ್ಲಪ್ಪ, ನಮ್ಗೇನ್ ಪರಿಚಯ ಇಲ್ಲ. ಮತ್ತೀಗ ನಮ್ ಸಂಬಂಧ ಆಗ್ಬೇಕು ಅಂತ ಅಂದ್ರು. ನಾವು ಎಸ್ಸಿನೇ. ನಮ್ಗೇನ್ ಪರಿಚಯ ಇಲ್ಲ. ಇದು ಫೋನ್ ಮಾಡಿದ್ರೆ ಯಾವ್ದೋ ಒಂದ್ ಇದ್ರಾಗ ರೂಟಾಗೆ
ರಾಂಗ್ ನಂಬರ್ ಅಣ್ಣ ಅಂತಂದ್ರೆ ಯಾರ ನಮ್ಮ ಮನೆಯವ್ರಿಗೆ ಮಾಡಕ್ ಹೋಗಿ ನಿಮಗ್ ಬಂದ್ ಕಾಣಣ್ಣ ಅಂತ ಅಂದ್ರು. ಅವಾಗಿಂದ ಫೋನ್ ಮಾಡ್ತಿದ್ರು, ಹಂಗಾಗಿ ಫೋನ್ ಮಾಡ್ದು ಅಣ್ಣ. ನಮ್ಮ ಅಣ್ಣಂಗ್ ಫೋನ್ ಮಾಡ್ತೀನಿ ಅಂತಾಳೆ ಯಾವಾಗನ. ಅಣ್ಣ ಬಳ್ಳಾಪುರ ನರಸಿಂಹಣ್ಣ ಅಂತ ಅವ್ರೆ ನಮ್ಮೂರಾಗೆ, ಅವ್ರಿಗೆ ಫೋನ್ ಮಾಡ್ತೀನಿ ಅಂತಾಳಣ್ಣ. ನಾನೆಲ್ಲ ನಿಮ್ಮ ಅಣ್ಣವ್ರನ್ನ ದೂರ ಸಂಬಂಧ ಅಂತ ಅಂದ್ಲು. ಎಷ್ಟ್ ಜನ ಅಕ್ಕಂಗಿದ್ದೀರ ಅವರು? 3 ಜನ ಅಣ್ಣ. ನೀವು ಯಾವ ದೇವ್ರ ಹಾಕೊಳ್ಳಿ ನೀವು? ಯಾವ ದೇವ್ರ ಹಾಕೊಳ್ಳಿ ನೀವು? ಆಂಜನೇಯ ಸ್ವಾಮಿ. 3 ನಾಮ. 3 ಜನನಾ? ಹ್ಞೂ ಅಣ್ಣ. ಇವಾಗ ದಿನ ಇಕ್ಕಂತೀರ ಎಲ್ಲ ನಾವು ವಾರ ದಿನ ಇಕ್ಕಂತೀರ ನಾಮನ? ವಾರ ದಿವಸ. ಒಳ್ಳೆ ಹೆಂಡತಿ ಪಡೆದಿದ್ದೀರ, ನೀವೇ ಪುಣ್ಯವಂತರು. ನೀವು ನಿಮ್ಮ ಹೆಂಡತಿ ಪುಣ್ಯವಂತರಲ್ಲ ಅಣ್ಣ, ನೀವು ಪಡೆದಿರೋದು. ಏನೋ ನಾವ್ ಅದನ್ನೆಲ್ಲ ಹೇಳಕ್ ಆಗ್ಬೇಕಾ? ನಮಗ್ ಕಂಡುಪಟ್ಟಿಗೆ ನೀವು ಪುಣ್ಯವಂತರು, ಡೈಲಿ ಇಕ್ಕಬೇಕಾಗತ್ ನಾಮ ಇನ್ ಮುಂದೆ. ಹೌದಾ, ಆಯ್ತಣ್ಣ. ಅದೇನ ಮಾತಾಡ್ತಾಳೆ ಅಂತ ಅಣ್ಣ ಹತ್ರ ಕೊಡ್ತೀನಿ ನೋಡಿ ಅಣ್ಣ. ಹೇಳಿ ನರಸಿಂಹಣ್ಣ. ಹೇಳಿದೀನಿ ಬಿಡವ, ಅಪ್ಪ ನನಗೆ ಫೋನ್ ಮಾಡಕ್ ಹೋಗ್ಬೇಡಿ, ಹೇಳಿದೀನಿ ಪುಣ್ಯವಂತರು ಇಂಥವ್ರನ್ನ ಪುಣ್ಯ ಮಾಡಿ ಪಡೆದಿರ್ಬೇಕು, ಡೈಲಿ ಕೇಳ್ರಿ ನಾಮ ಅಂತ ಹೇಳಿದೀನಿ. ಅವರು ಹಲೋ ಹಲೋ, ಇವತ್ತು ಗಾಡಿಗೆ ಹೋಗಿಲ್ಲ, ನಾಳೆ ಫೋನ್ ಮಾಡ್ತೀನಿ, ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ಮೆಡಿಕಲ್ ಆಗಿ ಹೋಗಿ ಅದ್ ಹಾಕಣದು. ಹಲೋ ಹಲೋ, ತುಳಿನ ತುಣ್ಣೆ ಕೈಕೆ ಸೋಳೆ ಮುಂದೆ ಈಗ ಮೆಡಿಕಲ್ ಗಂಡ ಅಲ್ಲೇ ಅವನಂತೆ ಮೆಡಿಕಲ್ ತಗೊಂಬ ಅಂತೀನಿ. ತಾಯಿನ ಅವ್ರು ಹೋಗ್ತಾರೆ, ಇವತ್ತು ರಜಾ ಹಾಕಿದ್ದಾರೆ. ಬೆಳಿಗ್ಗೆ ಫೋನ್ ಮಾಡ್ತೀನಿ 9:10 ಗಂಟೆಗೆ, 11 ಗಂಟೆಗೆ ಇಲ್ಲಿ ಬಂದ್ಬಿಡು, ಅಡ್ರೆಸ್ ಹೇಳ್ತೀನಿ, ಬಸ್ಸಾಗ ಬರ್ಬೋದು. ನಿಮ್ ಯಜಮಾನ್ರಲ್ವಾ? ಅವ್ರು ಹೋಗ್ತಾರೆ ನಾಳೆ ಗಾಡಿಗೆ ಹೋಗ್ತಾರೆ, ಇರಲ್ಲ, ಇವತ್ತು ಇರ್ತಾರೆ. ಇವತ್ ಬರ್ತೀರ ನೀವು? ಇವತ್ತು ನೀವು ಬರ್ತೀರಿ ಅಂತ ಅಂದ್ರೆ ನಾನೇ ನರಸಿಂಹಣ್ಣ ಏನೋ ಮನೆ ಕರಿತೈತೆ ಅಂತ ಹೇಳ್ಬಿಟ್ಟು ಬರ್ತೀನಿ. ಎಲ್ಲಿಗೆ ಬರ್ಬೇಕು ಹೇಳ್ರಿ, ಅಲ್ಲಿಗೆ ಬರ್ತೀನಿ ನಾನು. ಈಗ ಪ್ರೆಸೆಂಟ್ ಆಗಿದ್ದೀನಿ ಬಾಗಪ್ಪ. ಎಲ್ಲಿ ಇರೋದದು? ಎಲ್ಲಿ ನೀವು ಇರೋದು? ಎಲ್ಲಿ ಹೇಳು? ನಾನು ಹೇಳಲ್ಲಪ್ಪ, ನಾನು ಊರ ಹೆಸರು ಹೇಳಲ್ಲ. ಅಯ್ಯೋ ಸೀತಾ ಮಾತೆ, ಏಕಪತ್ನಿ ಶ್ರೀರಾಮನ ಹೆಂಡತಿ ಮಾತಾಡ್ದಂಗ ಮಾತಾಡ್ತಿಯಲ್ಲವ ಅಮ್ಮ ಅನ್ನಕ್ಕೆ. ಶ್ರೀರಾಮ ಹೆಂಡತಿ ಅಗ್ನಿ ಪ್ರವೇಶ ಮಾಡಿ ಇದು ಅವನು ಎಷ್ಟು ಹುಡುಕ್ಯಾಡ್ದನ್ ಗೊತ್ತರ ಅವ್ರ ಹೆಂಡತಿ ಕಳ್ದಾಗ. ಇಲ್ಲಡಿ. ಹಲೋ ಹಲೋ, ನೀನು ಎಲ್ಲಿ ಇಲ್ಲಿ ನಮ್ಗೇನ್ ಗೊತ್ತಾ, ಅಲ್ಲಿ ಬಂದ್ರೆ ಅಲ್ಲೆಲ್ಲೂ ಬೇಡ, ನಮ್ಮನೇಲಿ ಬಂದ್ರೆ ಅವ್ರು ಯಾರು ಇರಲ್ಲ, ಮಕ್ಕಳೆಲ್ಲ ಸ್ಕೂಲ್ ಹೋಗಿರ್ತಾರೆ. ಹಲೋ ನೀನು 11 ಗಂಟೆಗೆಲ್ಲ ಬಂದ್ರೆ ಸಾಯಂಕಾಲ 4 ಗಂಟೆ ತನಕ ಇರ್ಬೋದು. ನಾನು ಬಟ್ಟೆ ಎಲ್ಲ ಬಿಚ್ಚಾಕ್ತೀನಿ, ನೀನು ಎಲ್ಲ ಬಟ್ಟೆ ಬಿಚ್ಚಾಕಿ ನೀನು ಚೆನ್ನಾಗಿ ಮಾಡ್ಬೇಕು. ನಾನು ಅವಾಗ ಅಂತೀನಿ, ಏನಂತೀಯ? ಸುಖ ಕೊಡ್ತೀನಿ ಚೆನ್ನಾಗಿ ಅಂದ್ರೆ. ನಾಯಿನಾಕ್ಯ ಯಾವ್ದೋ ಜನ್ಮದಾಗ ನೀನ್ ನಾಯಿಯಾಗಿ ಹುಟ್ಬೇಕಾಯ್ತು. ಇವ್ರೆ ಸ್ವಲ್ಪ ಅವ್ರೆ ಹೆಂಗೆ ಬಡ್ಕಂತ ಇದ್ದೆ ಗೊತ್ತಾ? ಈ ಕಡೆಗೆ ಅಲ್ಲಿ ಎದುರುಗಡೆ ಹೋಗ್ತಿದ್ ನಾಯಿ ಇಷ್ಟೇ ತಿರಿಕೆ ಅಂತು ನಿಮ್ ಬಡ್ಕೊಳ್ಳೋದ್ ನೋಡಿ. ಯಾವ್ದು ನಾಯಿ ಗೊತ್ತಾ ಮಗ? ನಾಯಿ ಅದ್ಯಾವ್ದೋ ನಾಯಿ ಕುನಿ ಇಷ್ಟೇ ತಿರಿಕೆ ಅಂತ ಸರ್. ನೀ ಅಲ್ಲಿ ಇವ್ರೆ ಯಾರೋ ರಾಣಮ್ಮರೆ ರಾಣಿ ಇದು ಅಲ್ಲಿ ಒಂದ್ ನಮ್ ಮನೆ ಬಾಗ್ಲ ನಾಯಿ ಕುನಿ, ನೀವ್ ಹಂಗಂದ ಬಡ್ಕೊಳ್ಳೋದ್ ನೋಡ್ಬಿಟ್ಟು ಇಟ್ಕೆ ತಿರಿಕೆ ಅಂತು ಶಿಲ್ಪ ಅವ್ರೆ. ತಡೀರಿ ಅವ್ರು ನಮ್ಮ ಮನೆ ಆಚೆಗೆ ಹೋಗ್ತಿದ್ದಾರೆ. ಹೋಗ್ ಬರ್ತೀರಾ? ಹೋಗ್ಬಿಟ್ ಬಾ, ಹೋಗ್ರಿ. ಹೋಗ್ರಿ. ಹೇಳಿ ಅವ್ರು ಆಚೆ ಹೋದ್ರು. ಯಪ್ಪ ಕೆಟ್ಟ ಇನ್ನೆಂತ ಇವ್ರು ಅಂತ ಹೇಳ್ತೀರಾ ಲೆಕ್ಕ ಹಾಕಿ ನೀವು. ನರಸಿಂಹಣ್ಣ. ಓ ಅದಲ್ಲ ಚಿನ್ನು, ಹೇಳ್ ಚಿನ್ನು, ಇನ್ನೇನು ಅವ್ರು ಹೋದ್ರಲ್ಲ ನರಸಿಂಹಣ್ಣ ಅಂತ, ಈಗೇನು ಅನ್ಬೇಕು? ಚಿನ್ನು ಹೇಳ್ ಚಿನ್ನು. ಇಂಥ ಗಂಟೆ ಇಲ್ಲೇ ಇದ್ರು ಅವರು. ಈಗ ಹೋದ್ರು, ಎಲ್ಲ ಆಚೆ ಕಡೆ ಓಡಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು. ನೋಡಿ ನಾವು ಇವತ್ತು ನಾಳೆ 2 ದಿನ ಅವರು ಕಷ್ಟ ಸುಖ ನೋಡ್ರ ಅವರು. ಅವ್ರನ್ನ ಕೈಗೆ ಕಾಪಾಡಿ ನಿಮ್ಗೆ ಮುಕ್ತಿ ಸೇರುತ್ತೆ ಶಿಲ್ಪ ಅವ್ರೆ. ಇನ್ನ ಇಷ್ಟ ದಿನ ಆಡಿದ ಆಟ ಬಿಟ್ಬಿಟ್ಟು. ಹೌದಾ? ನನ್ಗೇನು ನೀನ್ ಹೆಂಗನ ಮಾಡಿ ಒಂದ್ ದಿವಸ ಸುಖ ಕೊಡ್ಬೇಕಲ್ಲ. ನೀನ್ ಹೆಂಗನ ಮಾಡಿ ಒಂದ್ ದಿವಸ ಸುಖ ಕೊಡ್ಬೇಕಲ್ಲ ನನಗೆ. ಸುಖ ಕೊಡ್ಬೇಕು ಅಂತ ಅಂದ್ರೆ ಇದು ನಿಮ್ಮ ಯಜಮಾನ್ರು ಎಷ್ಟು? ನಿಮ್ಮ ಯಜಮಾನ್ರು ಫಸ್ಟ್ನೇ ಮದುವೆನ 2ನೇ ಮದುವೆನಾ? ನಿಮ್ಮ ಯಜಮಾನ್ರು ಫಸ್ಟ್ನೇ ಮದುವೆನ 2ನೇ ಮದುವೆನಾ? ಅದ್ ಎಷ್ಟನ ಆಗ್ಲಿ, ಅದೆಲ್ಲ ರೂಮಿಗೆ ಬರ್ತೀರ, ರೂಮಲ್ಲಿ ಕೂತ್ಕೊಂಡು ನಿನ್ ಬಟ್ಟೆ ಬಿಚ್ಚಾಕಿ ನಿನ್ ಸಾಮಾನು ಹಿಡ್ಕೊಂಡು ನಾನು ನೀವಿ ಪಾವಿ
ನೀನ್ ನನ್ ತುಲ್ಲೆಲ್ಲ ನೆಕ್ಕಲ್ವಾ? ಆ ನೀನ್ ನನ್ ತುಲ್ಲೆಲ್ಲ ನೆಕ್ಕಲ್ವಾ? ಮೌನ್ ಎಷ್ಟು ಕೊಟ್ಟಿ ಸುಮ್ಮನೆ ಮುಂದೆ ನಾನೇನು ನಾಯಿ ಕೆಟ್ಟೋದ್ನಲ್ಲ ಚಿನಾಲಿ ನೀನ್ ತಾಯಿನ ಅನ್ನ ತಿನ್ನಪ್ಪ. ಹಲೋ ಉಂಟು ಯಾಕೆ ನಿಮ್ಮಮ್ಮನ ಹೇಳಿ ಮಗ ಯಾಕೆ ನಿಮ್ಮ ಹಂಗ ಹೊಡೆಯೋದ್ ನೀನ್ ತಾಯಿನ ಹಾಕ್ಯ ಬೆಟ್ಟ ಬಿದ್ನಲ್ಲ ನೀನ್. ಹಲೋ ನಿಮ್ಮಮ್ಮ ತುಳಿಕ ನೀನ್ ಗುರುಪುರ ಸ್ವಾಮಿ. ನರಸಿಂಹರಾಜು, ಓ ಸೌಖ್ಯನಾ? ಸೌಖ್ಯ ಸ್ವಾಮಿ. ಸಮಾಚಾರವೇನು? ಏನಿಲ್ಲ ಸ್ವಾಮಿ. ಆರೋಗ್ಯನಾ? ಮನೆ ಕಡೆ ಎಲ್ಲ ಎಲ್ಲ ಆರೋಗ್ಯವಾಗಿದ್ದಾರೆ ಸ್ವಾಮಿ. ಹೌದಾ? ಅಷ್ಟೇ, ಆರೋಗ್ಯವಾಗಿ ಇರಬೇಕು, ಮನ್ಸಿಗೆ ನೆಮ್ಮದಿ ಬೇಕು, ಅದೇ ಜೀವನ. ಆಯ್ತು ಸ್ವಾಮಿ. ಅದೇ ಅಲ್ವಾ? ನಾನು ಮಾಡಿರೋದ್ಕಂತ ಪೂಜೆ ನಿನಗೆ ಎಲ್ಲ ಫಲ ಕೊಡ್ತಾ ಇದೆಯಾ? ಅದೇ ಮಾಡಿದ ಪೂಜೆ ಫಲ ಕೊಡ್ತಾ ಐತೆ. ಇದನ್ನ ಒಂದು ರವಟು ಇದನ್ನ ಕಮ್ಮಿ ಮಾಡಿ ಬಿಡ್ಬೇಕು ಸ್ವಾಮಿ, ಅದೊಂದೇ ನಾನು ಬೇಡ್ಕೊಳ್ಳೋದು. ಯಾವ್ದಪ್ಪ? ತಿರ್ಗಾ ಫೋನ್ ಮಾಡ್ತಾವ್ರ ಅವರು. ಯಾರು? ಅದೇ ಚಿಕ್ಕಣ್ತಿ ಅಂತಾರಲ್ಲ ಅವರು. ಹೆಂಗ್ಸು, ಅವ ಹೆಂಗ್ಸು ಲಲಿತಾ. ಹೌದು ಸ್ವಾಮಿ. ಅದು ಏನಾಯ್ತು ಗೊತ್ತೇನಪ್ಪ, ಅದೇ ನಿಂಗೆ ಅವತ್ತು ಹೇಳಿದ್ನಲ್ಲ, ಹಾ ನೀನು ನಾನು ಇಲ್ಲಿ ಹೋಗಿದ್ದೆ ಅಂತ ಏನು ಕೇಳಬೇಕಾಯ್ತು. ಅವರು ಬಂದು ಹಾ ಬೇರೆ ನರಸಿಂಹರಾಜು ಹಂಗೆ ಹಿಂಗೆ ಅಂತ ಹೇಳಿ ನಾನು ಮಾಡ್ಕೊಟ್ಬಿಟ್ಟಿದ್ದೀನಿ. ಹಾ ಹಂಗಾಗಿ ಅದು ನಾನು ಮಾಡಿರ್ತಕ್ಕಂಥ ಪೂಜೆ ಹಾ ಈಗ ಏನಾಯ್ತು ಅಂದ್ರೆ ನಾನು ಅಡ್ಡಗೋಡೆ ಹಾಕಿರ್ತಕ್ಕಂಥ ಇದನ್ನ ನಾನೇ ತೆಗ್ದಾಕ್ದಂಗೆ ಆಗೋಯ್ತು ಅದು. ಹಾ ಅವ್ರು ಫೋನ್ ಮಾಡಬಾರ್ದು ಅಂತ ನಾನು ಪೂಜೆ ಮಾಡಿದ್ದೆ. ಹಾ ನೀನು ಯಾಕೆ ಈ ಅಡ್ರೆಸ್ ಹೇಳ್ಬೇಕಾಯ್ತು ಅವ್ರಿಗೆ? ಯಾಕೆ ಹೇಳಕ್ ಹೋಗಿದ್ದೀನಿ ನೀನು? ಗೊತ್ತಾಗಲ್ಲ ಗೊತ್ತಾಗಲ್ಲ ಸ್ವಾಮಿ. ಅಲ್ಲ, ನಿನಗೆ ದೇವರು ನಿನಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಅನ್ಕೊಂಡಿದ್ದೀನಿ ನಾನು. ಹಾ ನೀನು ಹೇಳ್ಬೋದಾ ಆ ಥರ, ನಾನು ಇಲ್ಲಿ ಹೋಗಿದ್ದೆ, ಹಿಂಗೆ ಮಾಡಿಸಿದ್ದೀನಿ, ಹಿಂಗೆ ಪೂಜೆ ಮಾಡಿಸಿದ್ದೀನಿ ಅಂತ ಅಂದರೆ ಅವ್ರು ಹುಡಿಕೊಂಬಂದ್ರು. ಈಗ ಭಕ್ತಾದಿಗಳು ನಮ್ಮ ಪಾದದ ಹತ್ರ ಬಂದು ಬಿದ್ದಾಗ ಏನು ಸ್ವಾಮಿ ಅವ್ರಿಗೆ ಮಾಡ್ಕೊಡ್ತೀನಿ ನಮಗೆ ಅವರು ಕೇಳ್ತಾರಪ್ಪ, ಸರ್ ನನಗೆ ಗೊತ್ತಾಗ್ತಿರ್ಲಿಲ್ಲ, ಮದುವೆ ಆಗಿ ಮಕ್ಕಳು ಮಾಡಿ ನನಗೆ ಬೀದಿಯಲ್ಲಿ ಬಿಟ್ಟೋಗ್ಬಿಟ್ಟಿದ್ದಾನೆ ಅಂತ ಅಂದಾಗ ನಮ್ಗೇನೋ ಆದ್ರೆ ನಮ್ಗೆ ನೀವು ಅಂತ ಗೊತ್ತಿಲ್ಲ, ಯಾರೋ ಆಗ್ಲಿ ಬಿಡು ಅಂತ ನಾವು ಪೂಜೆ ಮಾಡಿದ. ಹಂಗಾಗಿ ಅವರು ತಿರ್ಗಾ ನಿನ್ಗೆ ಫೋನ್ ಇದ್ ಮಾಡ್ಕೊಂಡಿದ್ದಾರೆ. ಈಗ ತಿರ್ಗಾ ನಾನು ನಿನ್ಗೆ ಪೂಜೆ ಮಾಡ್ಬೇಕು. 26ನೇ ತಾರೀಕು ಅಮಾವಾಸ್ಯೆ ಇದೆ. 26 ಅಮಾವಾಸ್ಯೆ? 26ಕ್ಕಿದೆ ಅಲ್ವಾ? ಅದಕ್ಕೆ 26ನೇ ತಾರೀಕು ನಿನ್ಗೆ ಮಾಡ್ತೀನಿ. ಅವಳು ಫೋನ್ ಮಾಡೋದಲ್ಲ, ಗೊತ್ತಾಯ್ತಾ? ಆ ಹೆಂಗ್ಸನ್ ನೋಡಿದೀನಲ್ಲ, ತುಂಬಾ ಲಕ್ಷಣವಾಗಿದ್ದಾಳಯ್ಯ. ನಮ್ಗೇನ್ ಸ್ವಾಮಿ, ನಮ್ಗೆ ಲಕ್ಷಣ ಅದು ಕಟ್ಕೊಂಡು ಏನ್ ಸ್ವಾಮಿ, ನಮ್ ಮನೆಗೆ ಹೆಣ್ತಿದೆ, ಮಕ್ಳಿದಾವೆ, ಮದುವೆ ಬಂದ್ರೆ ಮಕ್ಳವೆ, ನಾವು ಲಕ್ಷಣ ಕಟ್ಕೊಂಡು ಏನಾಗಬೇಕಾಯ್ತು? ಇನ್ ಮೇಲೆ ಏನಿದ್ರು ಅಣ್ಣ ಅಕ್ಕ ತಂಗಿ ಅನ್ಕೊಂಡ್ ಕತೆ ಹಾಕೊಂಡ್ ಹೋಗ್ಬೇಕು ನಾವು ಈ ಸಂಬಂಧ. ಅದು ಒಳ್ಳೆ ಬುದ್ಧಿ. ತಾಯಿ ನಿನ್ಗೆ ಕಾಪಾಡ್ತಾಳೆ ಎಲ್ಲೋದ್ರುನು. ಆಯ್ತು, ನಿನ್ಗೆ ಸ್ವಲ್ಪ ದಿವಸ ತಡ್ಕೊ. ಇವತ್ತೆಷ್ಟು ತಾರೀಕು? ಇವತ್ತೆಷ್ಟು ಹೇಳಿ ತಾರೀಕು? ಇವತ್ತು 20 ಸ್ವಾಮಿ. ಮುಂದಿನ ಮಂಗಳವಾರ 26 ತಾರೀಕು, ಬರೋ ಮಂಗಳವಾರ. ಆಯ್ತು ಸ್ವಾಮಿ. ಅವತ್ತು ಅಮಾವಾಸ್ಯೆ ಇದೆ. ನೀನು ಖಂಡಿತ 27ನೇ ತಾರೀಕಿಂದ ಆಕೆ ನಿನಗೆ ಫೋನ್ ಮಾಡೋದಿಲ್ಲ. ಆಯ್ತು. ಇದು ನಾನು ಮಾಡೋ ಪೂಜೆ, ತಾಯಿ ಮೇಲೆ ಆಣೆ. ಆಯ್ತು 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 ಸ್ವಾಮಿ. ಆಯ್ತಾ? ಆಯ್ತು ಸ್ವಾಮಿ. ಆಕೆ ನಿನ್ನ ತಂಟಿಗೆ ಬರೋದಿಲ್ಲ. ಒಳ್ಳೆ ದೊಡ್ಡ ಮಾತು. ಆಯ್ತಾ? ಆಯ್ತು ಆಯ್ತು. ಮಗಳಿಗೆ ಒಂದು ಪೂಜೆ ಮಾಡಿದೀನಿ, ನಿನ್ ಮಗಳಿಗೆ. ಯಾರು? ವತ್ಸಲ. ವತ್ಸಲಂಗೋಸ್ಕರ ಒಂದು ಪೂಜೆ ಮಾಡಿದೀನಿ. ಒಳ್ಳೆ ಗಂಡು ಕಳಿಸ್ಕೊಡ್ತೀನಿ, ಒಂದು ಈ ಕಡೆ ದಕ್ಷಿಣ ದಿಕ್ಕಿನ ಕಡೆಯಿಂದ. ಒಳ್ಳೆ ಗೌರ್ಮೆಂಟ್ ಕೆಲಸ ಇದ್ದು, ಒಳ್ಳೆ ಮನೆ ಕಡೆ ಜಮೀನೆಲ್ಲ ಜೋರಾಗವ್ರೆ. ಕಣ್ಣು ಮುಚ್ಕೊಂಡು ಒಪ್ಕೊಳ್ರಿ. ಆಯ್ತಾ? ಕಣ್ಣು ಮುಚ್ಕೊಂಡು ಒಪ್ಕೊಳ್ರಿ. ಆ ಗಂಡು ತುಂಬಾ ನಿಮ್ಗೆ ಯೋಗ್ಯವಾದ್ದು. ಅವನ ಕಡೆಯಿಂದ ನೀವು ತುಂಬಾ ಜೀವನದಲ್ಲಿ ಮುಂದೆ ಬರ್ತೀರಾ. ಮನೆ ಪನೆ ಮಠ ಎಲ್ಲ ನಿಮ್ಗೆ ಶ್ರೇಯಸ್ಸೆಲ್ಲ ಬರುತ್ತೆ ನಿಮ್ಗೆ. ಆಮೇಲೆ ಹೆಸರು ಬರುತ್ತೆ. ನೆಕ್ಸ್ಟ್ ನಿನ್ಗೆ ರಾಜಕಾರಣದಲ್ಲಿ ಆಸಕ್ತಿ ಇದೆಯಲ್ಲ? ಒಳ್ಳೇದು. ಹಲೋ ಹಲೋ ಹಲೋ, ನಿಂಗೆ ರಾಜಕಾರಣದಲ್ಲಿ ಆಸಕ್ತಿ ಇದೆಯಲ್ಲಪ್ಪ? ಅದು ನಿನ್ನ ಅಳಿಯನ ಕಡೆಯಿಂದ ನಿಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು. ಹಲೋ ಹಲೋ, ನಾನು ಹೇಳ್ತಿರೋದು ಅರ್ಥ ಆಗ್ತಾ ಇದೆ ನಿನ್ಗೆ? ಅರ್ಥ ಆಗ್ತದೆ. ರಾಜಕಾರಣದಲ್ಲಿ ಆಸಕ್ತಿ ಐತೆ ಅಂತ ಅಂದ್ರಿ? ಅದು ನಿನ್ಗೆ ನಿನ್ನ ಅಳಿಯನ ಕಡೆಯಿಂದ
ಅಳಿಯನ್ ಕಡೆಯಿಂದ. ಈಗ ದಕ್ಷಿಣ ದಿಕ್ಕಿಂದ ಒಂದು ಗಂಡು ಬರುತ್ತಲ್ಲ, ಹಾ ಆಗ ಅವ್ರ ಕಡೆಯಿಂದ ಹಾ ನಿನಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ದುಡ್ಡು ಕಾಸಲ್ಲಾಗ್ಲಿ, ಒಂದು ಮತ್ತೊಂದರಾಗ್ಲಿ ಎಲ್ಲ ನಿಮ್ಗೆ ಅವ್ರ ಕಡೆಯಿಂದ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ಹಾ ಮಗಳ ಕಡೆಯಿಂದ ನಿನ್ನ ವಂಶಕ್ಕೆ ಒಳ್ಳೆ ಹೆಸರು ಬರುತ್ತೆ. ಮಗಳ ಕಡೆಯಿಂದ, ಹಾ ಮಗನ ಕಡೆಯಿಂದ ಬರಲ್ಲ ನಿನಗೆ. ಮಗನ ಕಡೆಯಿಂದ ಬರಲ್ವರ? ಮಗನ ಕಡೆಯಿಂದ ಯಾವುದೇ ಕಾರಣಕ್ಕೂ ಬರಲ್ಲ. ಇನ್ನ ನೀನು ನಷ್ಟ ಅವನ ಕಡೆಯಿಂದ. ಅದ್ ಕೊಡ್ಸು ಇದ್ ಕೊಡ್ಸು ಅಂತಾರೆ, ಕೊಡಿಸ್ತೀರಾ, ಹಾ ಅವನ್ನೆಲ್ಲ ಹಾಳು ಮಾಡ್ಕೊಂಡ್ ಬರ್ತಾನೆ. ಹಾ ಗೊತ್ತಾಯ್ತಾ? ಆಮೇಲೆ ಇನ್ನೇನ್ ಸ್ವಾಮಿ? ಅದೇನೆ ಹಾ ನಿನ್ಗೆ ಮಗಳು ಹಳ್ಳಿನ ಕಡೆಯಿಂದ ಒಳ್ಳೆ ಇನ್ಕಮಿಂಗ್ ಇದೆ. ಇನ್ಕಮಿಂಗ್ ಅಂದ್ರೆ ಅದೇ ಅವ್ರ ಕಡೆಯಿಂದ ನಿನ್ಗೆ ಉಪಯೋಗ ಇದೆ. ಹಾ ನಮಸ್ಕಾರ. ಹಾ ನೀನು ನನ್ನ ಜೊತೆ ಮಾತಾಡ್ಬೇಕಾ, ನನ್ನ ಜೊತೆ ಮಾತಾಡ್ಬೇಕು, ನನಗೆ ಕೋಪಕ್ಕೆ ಗುರಿ ಆಗ್ಬೇಡ. ಆಯ್ತು, ಒಳ್ಳೆ ಇದು ನಮ್ಮ ಯಾರ ಆತ್ಮೀಯರು ನಮಸ್ಕಾರ ಅಂದ್ರು ಸ್ವಾಮಿ. ಆಯ್ತಾ? ಆಯ್ತು ಸ್ವಾಮಿ. ಹಳೆಯ ಮಗನ ಕಡೆಯಿಂದ ನಿಮ್ಮ ಮಗಳ ಕಡೆಯಿಂದ ನಿನಗೆ ತುಂಬಾ ಉಪಯೋಗ ಇದೆ. ಹಾ ಈಗ ನಿನ್ನ ಸಂಸಾರ ದಾಂಪತ್ಯ ಹೆಂಗಿದ್ಯಪ್ಪ? ದಾಂಪತ್ಯ ಸ್ವಲ್ಪ ಏರುಪೇರು ಆಯ್ತು ಸ್ವಾಮಿ. ಏನಾಯ್ತಪ್ಪ? ಅದೇ ಇವರು ಲಲಿತಾ ಅನ್ನೋರು ಫೋನ್ ಮಾಡ್ತಾರಲ್ಲ, ದಾಂಪತ್ಯದಾಗ ಒಂದ್ ಸ್ವಲ್ಪ ಕಲಹ ಆಯ್ತು ಸ್ವಾಮಿ. ದಾಂಪತ್ಯದಲ್ಲಿ ಕಲಹ, ವಿರಸ, ಹಾ ಗಲಾಟೆ, ಗದ್ದಲ ಹಾ ಇವೆಲ್ಲ ಸಹಜ ಆಗಿದೆ. ಹಾ ಗಾದೆ ಕೇಳಿದ್ಯಲ್ಲ, ಏನ್ ಸ್ವಾಮಿ? ಗಂಡ ಹೆಂಡತಿ ಸಂಸಾರ ಉಂಡು ಮಲಗ ಗಂಟ ಉಂಡು ಮಲಗದ್ಮೇಲೆ ಹೆಂಗಿದೆ? ನಿದ್ದೆ ಬರುತ್ತೆ. ನಿದ್ದೆ ಬರುತ್ತೆ ಗೊತ್ತು. ಹೋ ನಿಂದು ಅವ್ರದ್ದು ಗಾದೆ ಕೇಳಿಲ್ವನಪ್ಪ? ಗಂಡ ಹೆಂಡತಿ ಸಂಸಾರ ಗಲಾಟೆ ಉಂಡು ಮಲ್ಗೋವರ್ಗು. ಹೋ ಆ ಉಂಡು ಮಲ್ಗಕ್ ಹೋಗ್ತಿರಲ್ಲ, ಅವಾಗ ಹೆಂಗಿದೆ ನಿಮ್ ಸಂಸಾರ? ಅವಾಗ ಸಂಸಾರ ಎಲ್ಲ ಊಟ ಮಾಡಿ ಮನೆ ಕಂತೀವಲ್ಲ, ಅವಾಗ ರಾತ್ರಿನಾಗ ಇನ್ನೇನ್ ಸಂಸಾರ ಇರ್ತದೆ ಸ್ವಾಮಿ. ಬೆಳಕರ್ದಾಗ ಅಲ್ಲಪ್ಪ, ಹಾ ನಿಂದು ನಿಮ್ ಹೆಂಡತಿದು ಚಲನವಲನಗಳು ಹೆಂಗಿದೆ? ಹಾ ಅಲ್ಲ ಅವಾಗ ಇನ್ನೇನ್ ಇರ್ತೈತೆ, ಎಲ್ಲ ನಿಂತು ಬರ್ತೈತೆ. ಬೆಳಕರ್ದಾಗ ಎತ್ತಿರ್ಗಾರ ಮಾಮೂಲಿ ಏನ್ ನಮ್ದು ಕಾಯಿ ಕಾಯ್ತು ಮಾಡ್ತೈತೆ. ಅಲ್ಲಪ್ಪ, ಈಗ ಮಲಗ್ತಿರಲ್ಲ, ಅವಾಗ ಮಾತುಕತೆ, ಚಲನವಲನ ಅದ್ರ ಬಗ್ಗೆ ಹೆಂಗೆ? ಚಲನವಲನ ಅನ್ನೋದು ಏನಿಲ್ಲ, ನಿಂತು ಬರ್ತೈತೆ, ಮನೆ ಕಂತೀವಿ, ಒತ್ತು ಗಂಟೆ ಎದ್ದು ಕೆಲಸ ಕಾರ್ಯ ಮಾಡ್ಕೊಂಡು ಜೀವನ ಸಾಗಿಸ್ತೀವಿ. ಅಲ್ಲಪ್ಪ, ಪರಿಸರದ ನಿಯಮವಾಗಿ ಹಾ ಮಲಗಿದ ಮೇಲೆ ಗಂಡ ಹೆಂಡತಿ ಸಂಬಂಧ ಹೆಂಗಿದೆ? ಸಂಬಂಧ ಇನ್ನೇನು ಇನ್ನೇನು ಸ್ವಾಮಿ, ಸಂಬಂಧ ಅಂದ್ರೆ ಇನ್ನೇನು ಹೇಳೋಣ? ಅಲ್ಲಪ್ಪ, ಹೆಂಗಿದೆ? ಮೊದ್ಲಂಗೆ ಹಂಗೆ ಇದೆಯಾ, ಇಲ್ಲ ಏನಾನ ಒಂಚೂರು ಇನ್ಫಾರ್ಮೇಶನ್ ಏನಾಗಿದೆ, ಇಂಪ್ರೂವ್ ಆಗಿದೆಯಾ? ಇಲ್ಲ, ಮೊನ್ನೆ ಅದೇ ಒಂದ್ ಎರಡೆರಡು ಪರ್ಕೆಗೆ ಇದು ಆಯ್ತು ಅಷ್ಟೇ. ರೇ, ನಾನ್ ಕೇಳ್ತಿರೋದೇನು, ನೀನ್ 2 ಮಕ್ಳು ತಂದೆ ಆಗಿದೆ, ನಿಂಗೇನು ಹೇಳ್ಬೇಕು ಅಂತ ಗೊತ್ತಾಗಲ್ವಾ? ಹಾ ಹಲೋ ಹಲೋ ರೇ, ನಾನ್ ಕೇಳ್ತಿರೋದೇನು, ನೀನ್ ಹೇಳ್ತಿರೋದೇ, ನಿನ್ಗೇನು ದೇವ್ರ ಬುದ್ಧಿ ಕೊಟ್ಟಿಲ್ವಾ?